ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 7. ಆಲು ಪಪ್ಪ ಹೇಳಿದ್ಲು ಅಮ್ಮ ಬತ್ತಾಳೆ ಅಂತೆ, ಅಮ್ಮನ ಅಪ್ಪ ಕಲ್ಕೊಂಡು ಬತ್ತಾಳಂತೆ ಎಂದು ಆರ್ಯ ಖುಷಿಯಿಂದ ಅವನ ತನ್ನ ತೋಳಲ್ಲಿ ಹೊತ್ತವಳು, ಅಮ್ಮ ಹಾಗೆಲ್ಲ ಬರಲ್ಲ ಕಂದ, ಅವರು ದೇವರ ಬಳಿ ಹೋಗಿದ್ದಾರೆ ಎಂದಳು ಅವನನ್ನು ಓಲೈಸುವಂತೆ. ಅವನಿಗೆ ಆ ವಿಷಯ ತಿಳಿದೇ ಇಲ್ಲವೆಂದು ಅರಿವಿಲ್ಲ ಆಕೆಗೆ. ಇಲ್ಲ ಪಪ್ಪ ಹೇಳಿದಾಳೆ, ಅವಳು ಹೇಳಿದ ಮೇಲೆ ಮುಗೀತು, ದೇವಳು ಅಲ್ಲ ಗುಮ್ಮ ಬಗ್ಗಿ ಬಂದರೂ ಕರ್ಕೊಂಬತ್ತಾಳೆ ಎಂದಾಗ ಆ ಪಾಪುವಿಗೆ ಅಪ್ಪನ ಬಗೆಗಿದ್ದ ನಂಬಿಕೆ ನೋಡಿ ನಕ್ಕವಳು, ಹಾಗಾದರೆ ಯಾರಾದರೂ ಅಪ್ಪನ ಮದುವೆ ಆದರೆ ನಿನಗೆ ಅಮ್ಮ ಆಗ್ತಾರೆ, ನಿನ್ನ ಅಪ್ಪ ಯಾವ ಹುಡುಗಿನಾದರೂ ಮದುವೆ ಆಗಬೇಕು ಎಂದಾಗ ಅದೇನೆನಿಸಿತೋ ಆ ಪುಟ್ಟ ಪೌರನಿಗೆ. ನೀನೇ ನನ್ನ ಪಪ್ಪನ ಮದುವೆ ಆಗು, ನನ್ನ ಮಮ್ಮ ಆಗಿ ನೀನೇ ಬಾ, ಆಗ ನೀನು ನನಗೆ ಮಮ್ಮ ಪ್ಲೆಂದಾತೀಯಾ ಎಂದು ಮುದ್ದಾಗಿ ಹೇಳಿದಾಗ ಕಣ್ಣಳಿಸಿದ್ಲು ಆರು. ಏನು ಎಂದು ಆಶ್ಚರ್ಯದಿಂದ ಕೇಳಿದವಳ ನೋಡಿ, ನೀನೇ ಹೇಳಿದಲ್ಲ ನಿನಗೆ ಮದುವೆ ಆಗಿಲ್ಲ ಅಂತ, ಅದತ್ತೆ ನನ್ನ ಪಪ್ಪನ ಮದುವೆ ಆಗಿಬಿಡು, ಆಗ ನಾನು ನಿನ್ನ ಜೊತೆ ಇರ್ತೀನಿ ಎಂದಾಗ ಏನು ಹೇಳಬೇಕೋ ತೋಚದೆ ಇದ್ದಾಗ ಅವಳ ತಲೆ ಎತ್ತಿದವ, ನನ್ನ ಪಪ್ಪ ತುಂಬ ಆ್ಯಕ್ಷಮ್ ಗೊತ್ತಾ, ತುಂಬ ಚೆನ್ನಾಗಿದ್ದಾಳೆ, ಇಲು ಅವಳನ್ನು ಕಲ್ಕೊಂಬರ್ತೀನಿ ಎಂದು ಅವಳ ತೋಳಿನಿಂದ ಜಾರಿದವ ವಿಷ್ಣುವ ಹುಡುಕಿದರೆ ಆರು ಶಾಕ್ನಲ್ಲೇ ನಿಂತಿದ್ಲು. ಆದರೆ ಅಷ್ಟರಲ್ಲಿ ತನ್ನ ಮಗ ಬೇರೆ ಕಡೆಗೆ ಹೋಗಿದ್ದು ನೋಡಿದ ವಿಷ್ಣು ಅವಳ ಬಳಿಗೆ ಬಂದ. ಯಪ್ಪ ಎಷ್ಟು ಮಾತಾಡ್ತಾನೆ ಎಂದು ತಿರುಗ ಹೊರಟವಳ ನಡುವ ಗಿಲ್ಲಿದ್ರು ಯಾರೋ. ತಕ್ಷಣ ಕೋಪದಿ ಹಿಂತಿರುಗಲು ವಿಷ್ಣು ನಿಂತಿದ್ದ ಅಲ್ಲಿ. ಏಯ್ ನಾಚಿಕೆ ಆಗಲ್ವೇನೋ ನಿಂಗೆ ಎಂದಳು ಒಮ್ಮೆಲೆ ಕೋಪದಿಂದ. ಅವನ ನೋಡಿದ್ದೆ ಏನೊಂದು ಯೋಚಿಸದೆ ಬೈದಾಗ ವಿಷ್ಣು ಒಮ್ಮೆ ಸುತ್ತ ನೋಡಿದ. ತಾನೊಬ್ಬನೇ ಇದ್ದದು ಅಲ್ಲಿ. ಎಕ್ಸ್ಕ್ಯೂಸ್ ಮೀ ಎಂದ ಕಣ್ಣು ಸಂಕುಚಿಸಿ. ಯಾರೋ ಒಬ್ಬರು ಏಕಾಏಕಿ ತನ್ನ ಮೇಲೆ ಆಪಾದನೆ ಮಾಡಿದರೆ ಹೇಗೆ ಸುಮ್ಮನಿರುವವ? ಏನು ಎಕ್ಸ್ಕ್ಯೂಸ್ ಮೀ ಅಂತ ಸಭ್ಯಸ್ಥನ ರೀತಿ ಮಾತಾಡ್ತಿದ್ಯಾ? ಒಂದು ಹುಡುಗಿ ಜೊತೆ ಮಿಸ್ಬಿಹೇವ್ ಮಾಡೋಕ್ಕೆ ನಾಚಿಕೆ ಆಗಲ್ವ ನಿನಗೆ ಎಂದಳು ಜೋರಾಗಿಯೇ. ಇರಿಸು ಮುರಿಸಾಯಿತು ಅವನಿಗೆ. ನೋಡಿ, ನಾನು ಯಾರ ಜೊತೆನೂ ಮಿಸ್ಬಿಹೇವ್ ಮಾಡಿಲ್ಲ, ಮೈಂಡ್ ಯುವರ್ ವರ್ಡ್ಸ್ ಎಂದು ತೋಳು ಬೆರಳು ತೋರಿ ನುಡಿದ. ಈಗಂತೂ ಕೋಪ ಓಕಿತ್ತು ಅವಳಿಗೆ. ಮಾಡಿರೋ ತಪ್ಪನ್ನು ಒಪ್ಪಿಕೊಳ್ಳೋಕ್ಕೂ ತಯಾರಿಲ್ಲ ಅವ ಎಂದು ಕೋಪಗೊಂಡವಳು, ಮಿಸ್ಬಿಹೇವ್ ಮಾಡಿಲ್ವಾ, ನಡಿ CC ಕ್ಯಾಮ್ರಾ ಚೆಕ್ ಮಾಡಿಸೋಣ, ಕಂಪ್ಲೇಂಟ್ ಕೊಡಬೇಕು ನಿಮಗೆಲ್ಲ, ಆಗ ಬುದ್ಧಿ ಬರೋದು ಎಂದು ಅವನ ಕೈ ಹಿಡಿಯಲು ಹೊರಟಾಗ ಅವಳಿಂದ ದೂರ ಸರಿದವ, ಮಿಸ್ ನಾನು ತಾಳ್ಮೆಯಿಂದ ಮಾತಾಡ್ತಿದ್ದೀನಿ, ಬಾಯಿಗೆ ಬಂದಂತೆ ಮಾತಾಡ್ತೀಯಲ್ಲ, ನೀನೊಬ್ಬಳೇನ ಪೊಲೀಸ್ ನೋಡಿರೋದು, ನಾನು ಫೋನ್ ಮಾಡಿದರೆ ಕಮಿಷನರೇ ಬರ್ತಾರೆ ಎಂದು ಮತ್ತೆ ಗಂಭೀರವಾಗಿ ನುಡಿದಾಗ ಉರಿದು ಹೋದವಳು, ನಿನ್ನಂಥ ನಾಚಿಕೆ ಕೆಟ್ಟವರಿಗೆ ಪೊಲೀಸ್ ಸ್ಟೇಷನ್ ಮನೆ ಇದ್ದ ಹಾಗೆ ಅಲ್ವಾ, ಕಮಿಷನರ್ ಪರಿಚಯ ಇರಲೇಬೇಕು, ಇಲ್ಲ ಅಂದರೆ ಜೈಲಿಗೆ ಹೋದಾಗ ಬೇಗ ಬರೋದಕ್ಕೆ ಆಗೋದಿಲ್ಲ ಅಲ್ವಾ ಎಂದು ತನ್ನ ಫೋನ್ ತೆಗೆಯ ಹೊರಟವಳ ಕೋಪದಿಂದ ನೋಡಿದವ, ಏಯ್ ನಾಲಿಗೆ ಹಿಡಿತದರಲಿರಲಿ ಎಂದ ವಿಷ್ಣು ಹಲ್ಲು ಕಚ್ಚಿ. ಇಷ್ಟೊತ್ತು ಅವನ ಮಾತಿನಲ್ಲಿದ್ದ ಸೌಜನ್ಯ ಕೋಪದಲ್ಲಿ ಏಕವಚನಕ್ಕೆ ತಿರುಗಿತ್ತು. ನಿನ್ನಂಥ ಪೋಲಿಗೆ ಇಷ್ಟು ಕೊಬ್ಬಿರಬೇಕಾದ್ರೆ ನನಗೆಷ್ಟು ಇರೋದಿಲ್ಲ, ಮಾಡೋದಿಲ್ಲ ಮಾಡಿ ಈಗ ದೊಡ್ಡ ಜೆಂಟಲ್ಮನ್ ಥರ ಬಿಲ್ಡಪ್ ಕೊಡ್ತಿದೀಯಾ ಎಂದಳು ಜೋರಾಗಿ ಕೂಗೆ. ಪಬ್ಲಿಕಲ್ಲಿ ನಾನ್ಸೆನ್ಸ್ ಕ್ರಿಯೇಟ್ ಮಾಡಬೇಡ, ನಾನೇನೂ ಮಾಡಿಲ್ಲ ಎಂದವ ತಣ್ಣಗೆ ಮಾತನಾಡುತ್ತಿದ್ದರೂ ಕೇಳುವ ತಾಳ್ಮೆ ಇಲ್ಲ ಆಕೆಗೆ. ನೆನ್ನೆಯಷ್ಟೇ ತನ್ನಪ್ಪನ ಜೊತೆ ತಪ್ಪಾಗಿ ನಡೆದುಕೊಂಡವರ ನೋಡಿದ್ಲಲ್ಲ, ಹಾಗಾಗಿ ಏನೂ ಮಾಡಿಲ್ಲ, ಇಲ್ಲಿಗೆ ಟಚ್ ಮಾಡಿ ಗಿಲ್ಲಿದ್ದು ನೀನಲ್ವಾ ಎಂದು ಜೋರು ಮಾಡಿದ್ಲು. ಅವನ ತೀರ ಸಮೀಪ ನಿಂತು ದೂರದಲ್ಲಿ ನಿಂತಿದ್ದ ಜನರೆಲ್ಲ ಇವರ ಜಗಳ ನೋಡುತ್ತಿರುವಾಗ ಅಲ್ಲೇ ಎಸ್ಕುಲೇಟರಲ್ಲಿ ಆಡುತ್ತಿದ್ದ ಆರ್ಯ ಅವರೆಡೆ ಓಡಿ ಬಂದಿದ್ದ. ಆಲೂ, ಅದು ನನ್ನ ಪಪ್ಪ, ಅವಳ ಜೊತೆ ಯಾಕೆ ಜಗಳ ಮಾತಿದೀಯಾ ಎಂದು ಹುಬ್ಬು ಸಂಕುಚಿಸಿ ಕೇಳಿದ್ದ ಆರ್ಯ. ಅವನ ನೋಡಿ ವಿಷ್ಣುವನ್ನು ನೋಡಿದವಳು, ನೀವು ಲೈಫ್ ಬಾಯ್ ಪಪ್ಪನಾ ಎಂದು ಹಿಂದೆ ಮುಂದೆ ಯೋಚಿಸದೆ ಕೇಳಿದಾಗ ವಿಷ್ಣುವಿನ ಗಂಭೀರ ವದನದಲ್ಲೂ ನಗು ಮೂಡಿತ್ತು. ಆಲೂ, ಅದು ಸಂತೋಲ್ ಮಮ್ಮಿ, ಲೈಫ್ ಬಾಯ್ ಅಲ್ಲ ಎಂದು ಕಿಲಕಿಲನ ನಕ್ಕ ಆರ್ಯ ಅವಳ ನೋಡಿ. ತಕ್ಷಣ ತಲೆ ಕೆರೆದುಕೊಂಡವಳು, ಹೇ ಹೋಗೋ, ಸಂತೂರ್ ಮಮ್ಮಿಗೆ, ಆದರೆ ಲೈಫ್ ಬಾಯ್ ಪಪ್ಪಾಗೆ, ಅದು ಬಿಡು, ಇವರೇನಾ ನಿನ್ನ ಪಪ್ಪ ಎಂದಳು ಈಗ ಗಂಭೀರ ವದನದಲ್ಲೇ. ಇವಳೇ ನನ್ನ ಸ್ವೀಟ್ ಪಪ್ಪ, ಇದು ಆಲು ನನ್ನ ಫ್ರೆಂಡ್ ಎಂದು ಇಬ್ಬರಿಗೂ ಪರಿಚಯಿಸಿದ ದೊಡ್ಡವರಂತೆ. ಅವನೇ ಅಲ್ಲವೇ ಇಬ್ಬರ ಸಂಗಮ ಮಾಡಿಸುವವ. ಹೇ ಚಾಂಪ್, ನೀನು ಏನು ಹೇಳಿದೆ, ನನ್ನ ಪಪ್ಪ ಸ್ಮಾರ್ಟ್ ಆಗಿದ್ದಾರೆ ಅಂತ ಅಲ್ವಾ, ಇವರೇನು ಅಂಕಲ್ ಥರ ಇದ್ದಾರೆ, ಚೆನ್ನಾಗಿಲ್ಲ ನಿಮ್ಮ ಪಪ್ಪ ಎಂದು ಮುಖ ಸಿಂಡರಿಸಿದ್ಲು ಬೇಕೆಂದೆ. ಈಗಷ್ಟೇ ಲೈಫ್ ಬಾಯ್ ಪಪ್ಪ ಎಂದಿದ್ದನ್ನು ಮರೆತಿಂತಿದ್ದಾಳೆ ಅವಳು. ಇವ್ರ್ಯಾರು ಚಾಂಪ್? ಆಲು ಅಂದರೆ ಆಲೂಗಡ್ಡೆ ಬೋಂಡನಾ? ಸರಿಯಾಗಿಟ್ಟಿದೆಯಾ, ಗುಂಡು ಗುಂಡು ಬೋಂಡ ಎಂದು ತಾನು ಅವಳಿಗೆ ಊರಿಸಿದ್ದ ವಿಷ್ಣು. ಅವನ ರೀತಿಗೆ ಹುಡುಗಿಯ ಮುಗ ಬೋಂಡಾದಂತೆ ಉಬ್ಬಿ ಕೆಂಪಗಾಗಿತ್ತು. ಹೇ ಹಲೋ ಬೋಂದಾ ಎಂದು ಆರ್ಯ ಕೂಗಿಕೊಂಡಾಗ, ಹೋಗೋ ನಿನ್ನ ಜೊತೆ ಟೂಟು, ಈ ಅಂಕುಲ್ ಜೊತೆನೂ ಟೂಟು ಎಂದು ಮುಖ ತಿರುಗಿಸಿದ್ಲು ಆರ್ಯನಂತಿಗೆ ಪುಟ್ಟ ಮಗು. ಇನ್ಮೇಲೆ ಪಬ್ಲಿಕ್ಕಲ್ಲಿ ಸರಿಯಾಗಿ ಬಿಹೇವ್ ಮಾಡಿ, ನಿಮಗೆ ಮಗ ಇದ್ದಾನೆ ಎಂದು ಮೂತಿ ತಿರುಗಿದವಳು ಅಲ್ಲಿ ಪ್ರಜ್ಜು ಆಚೆ ಬರುವುದನ್ನು ನೋಡಿ ಅತ್ತ ನಡೆದ್ಲು. ಪಪ್ಪ
ಹಾಲು ಜೊತೆ ಯಾಕೆ ಕೋಪ ಮಾಡ್ಕೊಂಡ್ಲು ಎಂದು ಪಪ್ಪನ ಕೇಳಿದ್ದ ಪೂರ. ಹುಡುಗಿಯರೇ ಹಾಗೆ ಕಣೋ, ಬೇಗ ಕೋಪ ಬರುತ್ತೆ, ಬೇಗ ನಮ್ಮನ್ನು ಬಿಟ್ಟು ಹೋಗ್ತಾರೆ ಎಂದವನು ತನ್ನ ಮಡದಿಯ ನೆನಪಾಗಿದ್ದೆ ತಲೆ ಕಡುಬಿಕೊಂಡು, ನಿಂಗೆ ಮತ್ತೇನಾದರೂ ಬೇಕಾ ಅಥವಾ ಸಾಕಾ ಇಷ್ಟು ಬಟ್ಟೆ ಎಂದು ಕೇಳಿದ. ಅವನ ಗಮನ ಬೇರೆ ಕಡೆ ಹೊರಳಿಸಲು. ಸಾತು ಪಪ್ಪ, ಮತ್ತೆ ನಾನು UKG ಆದಾಗ ಬಲೋನ ಎಂದು ಮಗನ ರೀತಿಗೆ ನಕ್ಕವನ ಕಣ್ಣುಗಳು ಒಮ್ಮೆ ಆರತಿ ಹೋದ ಕಡೆಗೆ ತಿರುಗಿತ್ತು. ಆರು, ಯಾವ ಬಟ್ಟೆನೂ ಚೆನ್ನಾಗಿಲ್ಲ ಕಣೆ, ನಂಗೆ ಬೇಡ ಎಂದ ಪ್ರಜುವಿನ ತಲೆಗೆ ಮೊಟಕಿದವಳು. ನಿನ್ನಿಂದ ನಾನು ಏನೇನೋ ಅನಿಸ್ಕೊಂಡೆ, ನಡಿ ನಿಂಗೆ ಚೀಪಾಗಿ ರೋಡ್ ಸೈಡ್ ಬಟ್ಟೆನೇ ಬೆಟರ್ ಎಂದು ಅವನ ಕೈ ಹಿಡಿದು ಎಳೆದುಕೊಂಡು ನಡೆದಾಗ ಮುಷ್ಟಿ ಕಟ್ಟಿದ್ದ ವಿಷ್ಣು. ಪಪ್ಪ, ಏನು ನೋತಿದ್ದಿಲ್ಲ, ನನಗೆ ಪಿಜ್ಜಾ ಕೊದಿಸಿ ಎಂದು ಮಗ ಕೇಳಿದಾಗ ಅವನಿಗೆ ಎತ್ತಿಕೊಂಡು ಎಲ್ಲ ಬಿಲ್ ಮಾಡಿಸಿ ಅಲ್ಲೇ ಇದ್ದ ಪ್ರತಿಷ್ಠಿತ ಹೋಟೆಲ್ನಲ್ಲಿ ತನ್ನ ಮಗ ಕೇಳಿದ್ದ ಪಿಜ್ಜಾ ಕೊಡಿಸಿ ಒಂದೇ ಒಂದು ಪೀಸ್ ತಿನ್ನಿಸಿದ್ದ. ಪಪ್ಪ, ಇನ್ನೊಂದು ಪೀಜ್, ಆಮೇಲೆ ನಾನು ಗುದ್ದುಬಾಯ್ತಲ್ಲ ಜ್ಯೂಸ್ ಕುದಿತೀನಿ ಎಂದು ಮುದ್ದಾಗಿ ಕೇಳಿದಾಗ ಇನ್ನೊಂದು ಪೀಸ್ ಕೊಟ್ಟು ಆ್ಯಪಲ್ ಜ್ಯೂಸ್ ಆರ್ಡರ್ ಮಾಡಿದ್ದ ಮಗನಿಗಾಗಿ. ಇಬ್ಬರೂ ತಿಂದು ಕಾರಲ್ಲಿ ಹೊರಟಾಗ ಮತ್ತೊಮ್ಮೆ ಕಾಣಿಸಿದ್ಲು ಆರು ಪ್ರಜ್ಜು ಬೈಕಿನಲ್ಲಿ. ಅವಳ ನೋಡಿ ಮುಖ ತಿರುಗಿಸಿದವ ತಟ್ಟನೆ ಮತ್ತೆ ಅವಳತ್ತ ನೋಡಿ ಕೆಂಗಣ್ಣು ಬೀರಿದ್ದ. ಅವನ ಕೋಪಕ್ಕೆ ಕಾರಣವೇನೋ. ಹಾಯ್ ಹಾರು, ಇದ್ಯಾರು ಎಂಬುದನಿಗೆ ಬೈಕಿನಲ್ಲಿ ಕುಳಿತಿದ್ದ ಆರು ಪಕ್ಕದಲ್ಲಿ ನೋಡಲು ಶ್ರೀಧರ್ ಇದ್ದ ಪಕ್ಕದ ಜೀಪಿನಲ್ಲೇ. ಹಾಯ್ ಶ್ರೀ, ಇವನು ನನ್ನ ಕ್ಲೋಸ್ ಫ್ರೆಂಡ್ ಪ್ರಜ್ಜು. ನಾಳೆ ಹುಡುಗಿ ನೋಡೋಕೆ ಬರ್ತಾರೆ ಅಂತ ಬಟ್ಟೆ ಸೆಲೆಕ್ಟ್ ಮಾಡೋಕೆ ಬಂದಿದ್ವಿ, ನೀವೇನಿಲ್ಲಿ ಎಂದಳು ನಗುತ್ತಾ. ಅವನೆಂದ್ರೆ ವಿಶೇಷ ಗೌರವ ಆಕೆಗೆ. ಒಂದು ಕೇಸ್ ಮೇಲೆ ಬಂದಿದ್ವಿ, ಸರಿ ಹುಷಾರು, ಆಮೇಲೆ ಸಿಗ್ತೀನಿ ಎಂದು ಸಿಗ್ನಲ್ ಬಿಟ್ಟಾಗ ಮುಂದೆ ಹೋಗಿದ್ದ. ಆರುವನ್ನ ಮನೆಗೆ ಬಿಟ್ಟ ಪ್ರಜ್ಜು, ನಾಳೆ ನೀನೇ ಬರಬೇಕು ನನ್ನ ಬೆಸ್ಟಿಯಾಗಿ, ಇಲ್ಲ ಅಪ್ಪನಿಗೆ ಏನೂ ಗೊತ್ತಾಗೋದಿಲ್ಲ ಎಂದು ಹೇಳಿದ. ಅವನಿಗೆ ಅಮ್ಮನಿಲ್ಲ, ಹಾಗಾಗಿ ತುಸು ಜಾಸ್ತಿ ಪ್ರೀತಿ ಅವಳಿಗೆ ಅವನ ಮೇಲೆ. ಬರ್ತೀನಿ ಕಣೋ, ನಾನೇ ನಿನ್ನ ಮದುವೆ ಮಾಡಿಸೋದು ಎಂದು ನಕ್ಕು ಒಳ ನಡೆದ್ಲು. ಖುಷಿಯಿಂದ ಹೊರಟ ಪ್ರಜ್ಜು ಇನ್ನೇನು ಮನೆಯ ತಲುಪಬೇಕು, ಹಿಂದೆಯಿಂದ ಬಂದ ಕಾರೊಂದು ಬೇಕೆಂದೇ ಗುದ್ದಿಕೊಂಡು ಹೋಗಿತ್ತು ಅವನಿಗೆ. ಆಗಷ್ಟೇ ಫ್ರೆಶ್ ಆಗಿ ಆಚೆ ಬಂದ ಆರುವಿನ ಫೋನ್ ರಿಂಗಣಿಸಿತು. ಪರದೆಯ ಮೇಲೆ ಗುಗ್ಗು ಎಂಬ ಹೆಸರು ನೋಡಿ ನಗುತ್ತಾ ಕರೆ ಸ್ವೀಕರಿಸಿದವಳು. ಹೇಳೋ, ಆಲ್ರೆಡಿ ಮಿಸ್ ಮಾಡ್ಕೋತಿದೀಯಾ ನನ್ನ ಎಂದು ಕೇಳಿದ್ಲು ಅತ್ತಲಿಂದ ಮಾತನಾಡುವವರ ಬಗ್ಗೆ ಅರಿಯದೆ. ಹಲೋ ಮೇಡಮ್, ಈ ಫೋನ್ ಓನರ್ಗೆ ಆಕ್ಸಿಡೆಂಟ್ ಆಗಿದೆ ಎಂದರು ಅತ್ತಲಿಂದ. ನಡುಗಿ ಹೋದಳು ಅವಳು ನಿಂತಲ್ಲಿಯೇ. ವಾಟ್, ಆಕ್ಸಿಡೆಂಟಾ? ಹೇಗೆ ಆಗಿದ್ದಾನೆ ಅವನು ಎಂದು ಗಾಬರಿಯಿಂದ ಕೇಳಿದಳು ರೂಮಿನಿಂದ ಆಚೆ ಬರುತ್ತಲೇ. ಅವಳ ಆತಂಕದ ದನಿಗೆ ಗಿರೀಶ್, ಮಂಗಳ ಸಹ ಬಂದು ಸೇರಿದ್ರು ಅಲ್ಲಿ. ಜಾಸ್ತಿ ಏನೂ ಏಟಾಗಿಲ್ಲ, ಆದರೆ ಅವರಿಗೆ ನಡೆಯೋಕ್ಕಾಗೋದಿಲ್ಲ. ನೀವು ಭವಾನಿ ಹಾಸ್ಪಿಟಲ್ಗೆ ಬಂದು ಅವರನ್ನು ಕರೆದುಕೊಂಡು ಹೋಗ್ಬೋದು, ಬೈಕ್ ಪೊಲೀಸ್ ಅವರ ಬಳಿ ಇದೆ ಎಂದರು ಅವರು. ಯಾರೋ ಅವನನ್ನು ತಕ್ಷಣ ಆಸ್ಪತ್ರೆಗೆ ಸೇರಿಸಿದ್ರಿಂದ ಏನೂ ತೊಂದರೆ ಆಗಿರಲಿಲ್ಲ. ಹೌದಾ, ಸರಿ, ನಾನು ಈಗಲೇ ಬರ್ತೀನಿ, ನಾನು ಬರೋವರೆಗೂ ನೀವು ಅವನ ಜೊತೆ ಇರಿ ಪ್ಲೀಸ್ ಎಂದು ಕೇಳಿಕೊಂಡಳು. ಅಪ್ಪನಿಗೆ ಸ್ಕೂಟಿ ಕೀ ಕೊಡುವಂತೆ ಸನ್ನೆ ಮಾಡುತ್ತೆ. ಓಕೆ, ಆದರೆ ಸ್ವಲ್ಪ ಬೇಗ ಬನ್ನಿ, ನನಗೆ ಬೇರೆ ಕೆಲಸ ಇದೆ ಎಂದು ಅವರು ಕೇಳಿಕೊಂಡಾಗ ಒಪ್ಪಿ ಕರೆಗೆ ತುಂಡರಿಸಿದ್ಲು. ಪಪ್ಪ, ಪ್ರಜ್ಜುಗೆ ಆಕ್ಸಿಡೆಂಟ್ ಆಗಿದೆ ಅಂತ, ನಾವು ಈಗಲೇ ಹೊರಡಬೇಕು, ಹೇಗಿದಾನೋ ಏನೋ ಎಂದು ಗಾಬರಿ ತೋರಿದವಳ ಮಾತಿಗೆ ಅವರಿಗೂ ಭಯವಾಗಿತ್ತು. ಅವನ ಬಗ್ಗೆ ಅರಿಯದವರೇನಲ್ಲ ಅವರು. ಅಷ್ಟು ಕೇರ್ಫುಲ್ ಆಗಿ ಬೈಕ್ ಓಡಿಸೋನು ಅವನು. ಅವನಿಗೆ ಹೀಗಾಗಿದೆ, ಅಯ್ಯೋ ಬೇಗ ಹೋಗ್ರಿ, ಅವನಿಗೆ ಆರೈಕೆ ಮಾಡಬೇಕು ಅಂದರೆ ನಮ್ಮನೆ ಕರೆದುಕೊಂಡು ಬನ್ನಿ, ಪಾಪ ಅವನು ಎಂದು ಮಂಗಳ ಕಣ್ಣೀರುಡುತ್ತಾ ಹೇಳಿದಾಗ ತಲೆ ಆಡಿಸಿ ಓಡಿದ್ರು ಅಪ್ಪ ಮಗಳಿಬ್ರು. ಇಬ್ಬರು ಆಸ್ಪತ್ರೆಗೆ ಬಂದಾಗ ಆ ವ್ಯಕ್ತಿ ಅಲ್ಲಿಯೇ ಇದ್ರು. ಅವನ ಫೋನ್ ಮತ್ತು ಪರ್ಸ್, ಚೈನ್ ಕೊಟ್ಟು, ಇದೆಲ್ಲ ಅವರದು, ನಾನು ಬರ್ತೀನಿ, ನನಗೆ ಟೈಮ್ ಆಗುತ್ತೆ ಎಂದವರಿಗೆ ಕೈ ಮುಗಿದಳು. ಥ್ಯಾಂಕ್ ಯು ಸರ್, ನಿಮ್ಮ ಸಹಾಯ ನಾನು ಯಾವತ್ತೂ ಮರೆಯೋದಿಲ್ಲ ಎಂದು ಅವರನ್ನು ಕಳುಹಿಸಿಕೊಟ್ಟವಳು ಎಮರ್ಜೆನ್ಸಿ ಅಲ್ಲಿದ್ದ ಪ್ರಜ್ಜು ಬಳಿ ನಡೆದ್ಲು. ಏನೋ ಇದು, ಹೇಗೋ ಮಾಡಿಕೊಂಡೆ, ಇದನ್ನು ನೋಡಿಕೊಂಡು ಓಡಿಸೋದಲ್ವಾ ಎಂದಳು ಕಾಲಿಗೆ ಬ್ಯಾಂಡೇಜ್ ಕಟ್ಟಿಕೊಂಡು ಕುಳಿತವನ ನೋಡಿ. ನಾನೇನೇ ಮಾಡಲಿ, ಆ ಕಾರಿನವನಿಗೆ ಕಣ್ಣು ಕಾಣಲ್ಲ ಅನಿಸುತ್ತೆ, ಖಾಲಿ ರೋಡಲ್ಲೇ ಗುದ್ದುಕೊಂಡು ಹೋದ, ಹೆಲ್ಮೆಟ್ ಹಾಕಿದ್ದಕ್ಕೆ ಜೀವ ಉಳಿತು ಎಂದು ಹೇಳಿದವನ ಕೈ ಸವರಿದವಳು. ನಿನ್ನ ಹೀಗೆ ನೋಡೋಕ್ಕಾಗಲ್ಲ ಗುಗ್ಗು, ಅಂಕಲ್ಗೆ ಫೋನ್ ಮಾಡಿದ್ಯಾ ಎಂದಳು ಕಣ್ ತುಂಬಿಕೊಂಡು. ಇಲ್ವೇ, ನನ್ನ ಫೋನ್ ಅವ್ರ್ಯಾರೋ ಎತ್ಕೊಂಡಿದ್ರು, ಈಗಷ್ಟೇ ಎಚ್ಚರ ಆಯಿತು, ಡಾಕ್ಟರ್ ಬಂದು ನೋಡಿಲ್ಲ ಎಂದವನ ನೋವಿಗೆ ಮುಖ ಕಿವುಚಿದ. ಅಲ್ಲಪ್ಪ, ಯಾರಾದರೂ ಆ ಗಾಡಿ ನಂಬರ್ ನೋಟ್ ಮಾಡ್ಕೋಬೇಕು ತಾನೆ, ಇಲ್ಲ ಆ ಜಾಗದಲ್ಲಿ ಏನಾದರೂ CC ಕ್ಯಾಮ್ರಾ ಇದನ್ನು ನೋಡಬೇಕು, ನಾ ಹೋಗಿ ಕಂಪ್ಲೇಂಟ್ ಮಾಡೋಣ ಎಂದು ಮುಂದೆ ಬಂದರು ಗಿರೀಶ್. ಡಾಕ್ಟರ್ ಜೊತೆ ಮಾತನಾಡೋಕ್ಕೆ ಹೋಗಿದ್ರು ಅವರು. ಇಲ್ಲ ಅಂಕಲ್, ನನಗೆ ಸಡನ್ನಾಗಿ ಬೈಕ್ ವಾಲಿದಾಗ ಗಾಬರಿ ಆಗಿತ್ತು ಎಂದು ನುಡಿದವ ಮೇಲೆದ್ದು ಕೂರಲು. ಪಪ್ಪ, ಡಾಕ್ಟರ್ ಏನಂದ್ರು ಎಂದಳು ಆರು ಅಪ್ಪನನ್ನು ನೋಡಿ. ಎಚ್ಚರ ಆದಮೇಲೆ ಕರೆದುಕೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ. ಪ್ರಕಾಶ್ಗೆ ವಿಷಯ ಹೇಳೋದು ಬೇಡ,
ನಾವೇ ಇವನನ್ನು ಮನೆಗೆ ಕರೆದುಕೊಂಡು ಹೋಗಿ ಅವನಿಗೆ ಫೋನ್ ಮಾಡಿ ಮನೆಗೆ ಬರೋದಕ್ಕೆ ಹೇಳಿ ಆಮೇಲೆ ವಿಚಾರ ತಿಳಿಸೋಣ, ಇಲ್ಲ ಗಾಬರಿ ಆಗ್ತಾನೆ ಎಂದವರ ಮಾತಿಗೆ ಆರು ತಲೆ ಆಡಿಸಿದ್ರೆ, ಬೇಡ ಅಂಕಲ್, ಜಾಸ್ತಿ ಏನೂ ಏಟಾಗಿಲ್ಲ, ಜಸ್ಟ್ ಕಾಲಿಗೆ ಅಷ್ಟೆ, ನಾನು ಓಡಾಡ್ತೀನಿ, ಅಪ್ಪ ಒಬ್ಬರೇ ಇರೋದಿಲ್ಲ ಮನೆಯಲ್ಲಿ ಎಂದವನ ಅವರ ಮನೆಗೆ ಕರೆದುಕೊಂಡು ಹೋಗಲು ಇಚ್ಛಿಸಿದೆ. ಪಪ್ಪ, ನೀವು ಕ್ಯಾಬ್ ಆಟೋ ಸಿಗುತ್ತಾ ನೋಡಿ, ನಾನು ಡಾಕ್ಟರ್ ಕರೆದುಕೊಂಡು ಬಂದು ಚೆಕ್ ಮಾಡಿಸ್ತೀನಿ, ಬಿಟ್ಟರೆ ಇವನು ಹೀಗೆ ಎಂದು ಅವನಿಗೆ ಗದರಿ ಡಾಕ್ಟರ್ ಬಳಿ ಹೋದಳು ಆರು. ಡಾಕ್ಟರ್ ಬಂದು ಪರೀಕ್ಷೆ ಮಾಡಿ ಸಜೆಷನ್ ಕೊಟ್ಟು ಡಿಸ್ಚಾರ್ಜ್ ಮಾಡಿದರು ಅವರನ್ನು. ಅಷ್ಟರಲ್ಲಿ ಗಿರೀಶ್ ಅವರು ಆಟೋ ರೆಡಿ ಮಾಡಿದರು. ಪೊಲೀಸ್ ಕೇಳಿದ ಡೀಟೇಲ್ಸ್ ಕೊಟ್ಟು ಅವರನ್ನು ಕರೆದುಕೊಂಡು ನಡೆದರು. ಅಂಕಲ್, ಆದರೂ ಬೇಡ ಅನಿಸುತ್ತೆ ಎಂದ ಕ್ಯಾಬ್ ಏರುವಾಗ. ಇಬ್ಬರು ಅವನ ದುರ್ಗುಟ್ಟಿದಾಗ ಸುಮ್ಮನಾದನವ. ಅಪ್ಪ, ಅಂಕಲ್ಗೆ ಬರೋದಕ್ಕೆ ಹೇಳಿ, ಆಗಲೇ 20 ಸಾರಿ ಫೋನ್ ಮಾಡಿದ್ದಾರೆ ಇವನ ಫೋನಿಗೆ, ಗಾಬರಿ ಆಗ್ತಾರೆ, ನಮ್ಮನೇಲಿ ಇದ್ದಾನೆ, ನೀವು ಬನ್ನಿ ಊಟ ಮಾಡ್ಕೊಂಡು ಹೋಗಿವ್ರಂತೆ ಅಂತ ಹೇಳಿ ಎಂದಳು ಜಾನು ಸ್ಕೂಟಿ ಹೇರಿ. ಅವಳು ಮುಂದೆ ನಡೆದರೆ ಆಟೋ ಅವಳನ್ನು ಹಿಂಬಾಲಿಸಿತ್ತು. ಅವರು ಮನೆ ತಲುಪುವ ವೇಳೆಗೆ ಅವರ ಅಪ್ಪನೂ ಬಂದಿದ್ರು. ಏನೋ ಇದು, ಏನು ಮಾಡಿಕೊಂಡೆ ಎಂದು ಗಾಬರಿಯಿಂದ ಕೇಳಿದವರ ನೋಡಿದವ, ನಾಳೆ ಹುಡುಗಿ ನೋಡೋಕೆ ಹಾಗೇ ಹೋದರೆ ಆಗೋದಿಲ್ಲ ಅಲ್ಲಪ್ಪ, ಅದಕ್ಕೆ ಡಿಸೈನ್ ಮಾಡಿಸ್ಕೊಂಡು ಬಂದೆ ಡಾಕ್ಟರ್ ಬಳಿ ಎಂದು ಕುಂಟಿದವನ ಭುಜಕ್ಕೆ ಹೊಡೆದವಳು. ಏನು ಅದು ಮಾತಾಡೋದು ಎಂದು ಕೋಪ ತೋರಿದವಳು. ಅಂಕಲ್, ಅವನು ತಪ್ಪೇನೂ ಇಲ್ಲ, ಯಾರೋ ಡ್ರಿಂಕ್ಸ್ ಮಾಡಿದ್ರೇನೋ, ರ್ಯಾಶ್ ಡ್ರೈವಿಂಗಿಂದ ಹೀಗಾಗಿದೆ. ನೀವೇನು ಚಿಂತೆ ಮಾಡಬೇಡಿ, ಇನ್ನೊಂದೆರಡು ದಿನ ಅವನು ನಮ್ಮನೆಯಲ್ಲಿ ರೆಸ್ಟ್ ಮಾಡಲಿ, ಸ್ವಲ್ಪ ಆರಾಮಾಗಿ ನಡೆಯುವಂತೆ ಆದಮೇಲೆ ಹುಡುಗಿ ನೋಡೋಕೆ ಹೋಗೋಣ ಎಂದು ಹೇಳಿದವಳ ನೋಡಿದವರು, ಪರವಾಗಿಲ್ಲ ಕಣಮ್ಮ, ನಮ್ಮನೆಗೆ ಕರೆದುಕೊಂಡು ಹೋಗ್ತೀನಿ, ಅವನಿಲ್ಲ ಅಂದರೆ ನನಗೆ ಇರೋದಕ್ಕೆ ಕಷ್ಟ ಆಗುತ್ತೆ ಎಂದರು ಕಣ್ಣೀರು ಮಿಡಿಯುತ್ತಾ. ಪ್ರಕಾಶ, ನಮ್ಮನೆ ನಿಮ್ಮನೆ ಅಂದ್ಕೊಂಡು ನಮ್ಮ ಜೊತೆ ಇರು ನೀನು, 2 ದಿನ ಅವನಿಗೆ ಕಷ್ಟ ಆಗಲ್ವಾ, ನಮ್ಮ ಕಷ್ಟದಲ್ಲಿ ನೀವಾಗಿದ್ದೀರಾ, ನಿಮ್ಮ ಕಷ್ಟದಲ್ಲಿ ನಾವಾಗೋದು ಬೇಡವಾ ಎಂದು ಗಂಭೀರವಾಗಿ ನುಡಿದ ಗಿರೀಶ್ ಅವರು ಮಾತಿಗೆ ವಿರಾಮ ಇಟ್ಟರು. ಮಂಗಳ, ಅಡುಗೆ ಬಿಸಿ ಮಾಡು, ನಾವು ಫ್ರೆಶ್ ಆಗಿ ಬರ್ತೀವಿ. ಆರು, ನೀನು ಅವನ ಮುಖ ತೊಳೆಸಿ ಅಲ್ಲೇ ಕೂರಿಸಿ ತಟ್ಟೆಗೆ ಹಾಕ್ಕೊಂಡು ಅಲ್ಲಿಗೆ ಹೋಗಿ ತಿನ್ನಿಸುವಂತೆ ಎಂದಾಗ ಸುಮ್ಮನೆ ನಡೆದ ಪ್ರಜ್ಜು ಅವರಿಗೆ ಎದುರು ಮಾತನಾಡದೆ. ನಂತರ ಅವನೇ ಎಲ್ಲರಿದ್ದಲ್ಲಿಗೆ ಬಂದಿದ್ದ. ಒಬ್ಬನೇ ಕೂರಲಾಗದೆ ಮಾತು ಹರಟೆಯ ಮಧ್ಯೆ ಊಟ ಮುಗಿದಿತ್ತು. ಆರು ಕೋಣೆಯಲ್ಲಿ ಪ್ರಕಾಶ್ ಪ್ರಜ್ಜು ಮಲಗಿದ್ರೆ ತನ್ನಪ್ಪ ಅಮ್ಮನ ಜೊತೆ ಮಲಗಿದ್ಲು ಆರು, ಎಷ್ಟೊಂದು ಮಾತನಾಡುತ್ತಾ. ತನ್ನ ಫೋನಿಗೆ ಸಂದೇಶವೊಂದು ಬಂದು ಬಿದ್ದಾಗ ಕಣ್ತೆರೆದ ಪ್ರಜ್ಜು ನೋಡಲು, ಕೀಪ್ ಡಿಸ್ಟೆನ್ಸ್ ಫ್ರಮ್ ಮೈ ಆರತಿ, ಅವಳಿಂದ ದೂರ ಇದ್ದಷ್ಟು ನಿನ್ನ ಜೀವಕ್ಕೆ ಒಳ್ಳೆಯದು ಎಂಬ ಸಂದೇಶ ನೋಡಿ ಗಾಬರಿ ಬಿದ್ದವ ತಕ್ಷಣ ಆರುಗೆ ಹೇಳಲು ಕಾಲ್ ಮಾಡಲು ಹೋದವ. ಬೇಡ ಬೇಡ, ಇದೆಲ್ಲ ಗೊತ್ತಾದರೆ ಚಿಂತೆ ಮಾಡ್ತಾಳೆ, ನಾನೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಎಂದು ಕಣ್ಮುಚ್ಚಿದ. ಆದರೆ ಅವನಿಗೆ ತಿಳಿಯದು ಆ ಅನಾಮಿಕ ಸಂದೇಶದ ಒಡೆಯ ಅವನ ಜೀವದ ಗೆಳತಿಯ ಜೊತೆ ಆಟ ಆಡುವನೆಂದು. ನಾಳೆ ಬೆಳಗಾದರೆ ವಿಷ್ಣು ಹೆಂಡತಿಯ ವರ್ಷದ ಪೂಜೆ. ಆ ದಿನ ಅವನು ಅವಳ ಕಳೆದುಕೊಂಡು 4 ವರ್ಷ. ಆ ದಿನ ಅವನು ಯಾರ ಕೈಗೂ ಸಿಗದಂತೆ ಹೋಗುತ್ತಾನೆ. ಪ್ರತಿ ಬಾರಿ ಅವನ ಮಗನಿಗೆ ಅರಿಯದಂತೆ ಹೋಗುತ್ತಿದ್ದ. ಅವನೂ ಕೇಳಲು ಮಾತು ಬರುತ್ತಿರಲಿಲ್ಲ. ಆದರೆ ಈ ಬಾರಿ ರಾತ್ರಿ ಅವ ಮಲಗಿದ್ದಾಗ ಎದ್ದು ಹೋಗಿದ್ದ ಅವನ ಬಿಟ್ಟು. ಆದರೆ ಬೆಳಗ್ಗೆಯೇ ಫೋನ್ ಮಾಡಿದ್ದ ಮುದ್ದು ಮಗನ ನೋಡಲು. ಮಾಮ್, ಅವನಿಗೆ ಫೋನ್ ಕೊಡಿ ಎಂದಿದ್ದ. ನೇರವಾಗಿ ಅವರ ಜೊತೆಯೂ ಮಾತನಾಡದೆ. ಹಾಂ ಎಂದವರು ಆರ್ಯ ಮಲಗಿದ ಕಡೆಗೆ ಹೆಜ್ಜೆ ಹಾಕಿದ್ರು. ಗುಡ್ ಮಾರ್ನಿಂಗ್ ಚಾಂಪ್, ಏನು ಮಾಡ್ತಿದ್ದೀರಾ ಎಂದ ವಿಷ್ಣು ನಗುತ್ತಾ. ತನ್ನಪ್ಪನ ದನೆ ಕೇಳಿ ತಲೆ ಎತ್ತಿ ನೋಡಿದ ಆರ್ಯ. ಗುಡ್ ಮಾರ್ನಿಂಗ್ ಪಪ್ಪ, ಈಗ ಎದ್ದೆ ಎಂದು ಮುದ್ದಾಗಿ ನಕ್ಕವ ಅವನು ನೋಡಿ ಕಣ್ತುಂಬಿಕೊಂಡವ. ಸಾರಿ ಚಾಂಪ್, ನಿಮ್ಮನ್ನು ಬಿಟ್ಟು ಬಂದಿದ್ದೀನಿ, ನನಗೆ ಅರ್ಜೆಂಟ್ ಕೆಲಸ ಬಂತು, ನಾಳೆನೇ ಬರ್ತೀನಿ, ಅಜ್ಜಿದ ಹೇಳಿದ ಹಾಗೆ ಕೇಳಬೇಕು ಎಂದು ನುಡಿದ ಫೋನಿನಲ್ಲೇ. ಹ್ಞೂ ಪಪ್ಪ, ನನ್ನ ಗುಡ್ ಬೈ ಗೊತ್ತಾ, ಇವಾಗ ಬ್ಲಸ್ ಮಾಡಿ ತಿಂಡಿ ಮಾಡ್ತೀನಿ, ಸ್ಕೂಲೂ ಹೋತೀನಿ ಎಂದು ನುಡಿದ ಪುಡ್ಡ ಪೋರ. ಅಮ್ಮ, ಟೇಕ್ ಕೇರ್ ಆಫ್ ಹಿಮ್ ಎಂದು ಕರೆ ತುಂಡರಿಸಿದನವ. ಆದರೆ ಅದಾಗಲೇ ಕೆಳಗೆ ಬಂದು ಕಾಯ್ತಿದ್ರು ವಿಷ್ಣುವಿನ ಅತ್ತೆ ಮಾವ. ಅವನಿರದ ಸಮಯ ನೋಡಿ ಆರ್ಯನನ್ನು ತಮ್ಮ ಮಗಳ ಕಾರ್ಯಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ರು. ಅವರ ಈ ನಿರ್ಧಾರದಿಂದ ಆರ್ಯನಿಗೆ ಒಳ್ಳೆಯದಾದರೆ ಆರು ಜೀವನದಲ್ಲಿ ತಿರುವು ಕಾಯುತ್ತಿತ್ತು. ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಕಥೆಯನ್ನು ಪ್ರೀತಿಯಿಂದ ಕೇಳಿ ಪ್ರೋತ್ಸಾಹ ನೀಡ್ತಿರೋ ಪ್ರತಿಯೊಬ್ಬರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳು.